ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಫೇಸ್ ಮೇಕರ್ ಅಳವಡಿಕೆ. ಎಐಸಿಸಿ ಅಧ್ಯಕ್ಷರಿಗೆ ವಯೋಸಹಜ ಸಮಸ್ಯೆಗಳು, ಉಸಿರಾಟ ತೊಂದರೆಯಿಂದ ಬಳಲಿದ್ದ ಹಿರಿಯ ಖರ್ಗೆ ವೈದ್ಯರ ಸೂಚನೆ ಮೇರೆಗೆ ಫೇಸ್ ಮೇಕರ್ ಅಳವಡಿಕೆ ಮಾಡಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸರಿಸುಮಾರು 80 ದಾಟಿದೆ ವಯಸ್ಸು. ಈ ವಯಸ್ಸಿನಲ್ಲಿ ವಯೋಸಹಜ ಸಮಸ್ಯೆಗಳು ಕಾಡ್ತವೆ. ಒಂದು ಕಡೆ 93ರ ದೇವೇಗೌಡರು ಪ್ರತಿಯೊಬ್ಬರಿಗೂ ಮಾದರಿ, ಆರೋಗ್ಯದಲ್ಲೂ ಮಾದರಿ, ರಾಜಕೀಯ ನಡೆಯಲ್ಲೂ ಮಾದರಿ. ಸೊ ಮತ್ತೊಬ್ಬ ಹಿರಿಜೀವ ಅಂತ ಕೇಳಿದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ಹೃದಯ ಬಡಿತದ ಸ್ಥಿರೀಕರಣಕ್ಕಿದು ಅಗತ್ಯವಾಗಿತ್ತು ಪೇಸ್ ಮೇಕರ್. ಇದು ಬಿಟ್ಟು ಖರ್ಗೆ ಅವರಿಗೆ ಬೇರೆ ಸಮಸ್ಯೆಗಳೇನೂ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಆರೋಗ್ಯವಾಗಿದ್ದಾರೆ, ಅವರಿಗೆ ಯಾವ ಸಮಸ್ಯೆಗಳು ಕೂಡ ಇಲ್ಲ. ತಂದೆ ಆರೋಗ್ಯದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಮಂಗಳವಾರ ಎಂದಿನಂತೆಯೇ ಇದ್ದ ಮಲ್ಲಿಕಾರ್ಜುನ ಖರ್ಗೆ, ಆದರೆ ದಿಢೀರ್ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಹೀಗಾಗಿ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ. ಈಗ ಸ್ವಲ್ಪ ಆರೋಗ್ಯ ಸುಧಾರಿಸಿಕೊಂಡಿದೆ, ಚೇತರಿಸಿಕೊಳ್ಳುತ್ತಿದ್ದಾರೆ. ಮಗ ಪ್ರಿಯಾಂಕ್ ಖರ್ಗೆ ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಿಸಿದ್ರು ಅವರ ಪ್ರಾಥಮಿಕ ಆರೋಗ್ಯದ ಬಗ್ಗೆ. ಈಗ ಪೇಸ್ ಮೇಕರ್ ಅಳವಡಿಕೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಎಐಸಿಸಿ ಅಧ್ಯಕ್ಷರಿಗೆ ವಯೋಸಹಜವಾದಂತಹ ಸಮಸ್ಯೆಗಳು, ಉಸಿರಾಟದ ತೊಂದರೆಯಿಂದ ಬಳಲಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸೊ ವೈದ್ಯರ ಸೂಚನೆ ಮೇರೆಗೆ ಪೇಸ್ ಮೇಕರ್ ಅಳವಡಿಕೆ ಮಾಡಲಾಗಿದೆ. ಸೊ ಈಗೇನು ತೊಂದರೆ ಇಲ್ಲ ಎಂದು ಹೇಳಲಾಗ್ತಾ ಇದೆ. ಹೃದಯ ಬಡಿತದ ಸ್ಥಿರೀಕರಣಕ್ಕಾಗಿ ಇದು ಅಗತ್ಯವಾಗಿತ್ತು. ಹೆಚ್ಚು ಏರಬಾರ್ದು, ಹೆಚ್ಚು ಇಳಿಬಾರ್ದು. ಹೃದಯ ಬಡಿತ ಒಂದು ಹಂತಕ್ಕಿರಬೇಕು. ಸೊ ಹಾಗಾಗಿ ಪೇಸ್ ಮೇಕರನ್ನು ಅಳವಡಿಸಲಾಗಿದ್ದು ಅವರ ಹೃದಯ ಬಡಿತ ಸ್ಥಿರೀಕರಣವಾಗಿರೋದಕ್ಕೆ ಅದು ಸಹಕಾರಿಯಾಗುತ್ತೆ. ತಂದೆ ಆರೋಗ್ಯದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ತಂದೆ ಈಗ ಆರೋಗ್ಯವಂತವಾಗಿದ್ದಾರೆ, ಯಾರೂ ಆತಂಕ ಮತ್ತು ಗೊಂದಲ ಪಡುವ ಅವಶ್ಯಕತೆ ಇಲ್ಲ, ಎಂದಿನಂತೆ ಇದ್ದಾರೆ. ಸ್ವಲ್ಪ ಉಸಿರಾಟದ ಸಮಸ್ಯೆ ಬಿಟ್ಟರೆ ಉಳಿದ್ಯಾವ ಆರೋಗ್ಯದ ಸಮಸ್ಯೆಯೂ ಕೂಡ ತಂದೆ ಮಲ್ಲಿಕಾರ್ಜುನ್ ಖರ್ಗೆಗೆ ಇಲ್ಲ. MS ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗ ಚೇತರಿಸಿಕೊಳ್ಳುತ್ತಿದ್ದಾರೆ ಅಂತ ಹೇಳಿ ಮಗ ಪ್ರಿಯಾಂಕ್ ಖರ್ಗೆ ಟ್ವಿಟರ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ಅವರಿಗೆ ಫೇಸ್ ಮೇಕರ್ ಅಳವಡಿಕೆ ಮಾಡಲಾಗಿದ್ದು ಎಐಸಿಸಿ ಅಧ್ಯಕ್ಷರಿಗೆ ವಯೋಸಹಜ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಇನ್ಯಾವ ಮೇಜರ್ ಸಮಸ್ಯೆಗಳಿಲ್ಲ. ಕೆಲವೇ ದಿವಸಗಳಲ್ಲಿ ಅವರು ಯಥಾಸ್ಥಿತಿಗೆ ಬರ್ತಾರೆ. ಸೊ ಮಗ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಕೂಡ ಮಾಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.